ಪರಮಪಿತ ಪರಮಾತ್ಮ ಕಣಕಣಗಳಲ್ಲಿ ನಿನ್ನ ನಿವಾಸವು, ಮಾಡಿ ಮಾಡಿಸುವವ ನೀನೇ, ಸಕಲವು ನಿನ್ನಲ್ಲಿವೆ. ಅಂಗಾಂಗಗಳಲ್ಲಿ ನಿನ್ನ ಸಂಗಡ ಕಂಡು ಅವತಾರ ಪ್ರಾರ್ಥಿಸುವರು. ತಾವು ರಾಜಾದಿ ರಾಜರು, ನಾನು ದಾಸಾನುದಾಸನು. ರೂಪ ಬಣ್ಣ ಆಕಾರ ರಹಿತ ನಿನಗೆ ಶತಕೋಟಿ ಪ್ರಣಾಮಗಳು. ಮನಸ್ಸು ಬುದ್ಧಿಗಿಂತ ಬಹುಶ್ರೇಷ್ಠ ನಿನಗೆ ಶತಕೋಟಿ ಪ್ರಣಾಮಗಳು. ಅನಂತ ಅಖಂಡ ಅಭೇದ್ಯ ಸ್ವಾಮಿ, ನಿನಗೆ ಶತಕೋಟಿ ಪ್ರಣಾಮಗಳು. ರಾಜರಿಗೆ ರಾಜನು ನೀ ಸ್ವಾಮಿ, ನಿನಗೆ ಶತಕೋಟಿ ಪ್ರಣಾಮಗಳು. ಆದಿ ಅನಾದಿ ಸರ್ವವ್ಯಾಪಿ ಸ್ವಾಮಿ, ನಿನಗೆ ಶತಕೋಟಿ ಪ್ರಣಾಮಗಳು. ಯುಗ ಯುಗದಲ್ಲಿ ಪಾಪಗಳ ನಿವಾರಿಸಿದೆ, ನಿನಗೆ ಶತಕೋಟಿ ಪ್ರಣಾಮಗಳು. ಎಲ್ಲ ದೇಹಗಳಲ್ಲಿರುವ ಅಂತರ್ಯಾಮಿ, ನಿನಗೆ ಶತಕೋಟಿ ಪ್ರಣಾಮಗಳು. ನಾಮವು ನೀನೇ, ನಾಮಿಯೂ ನೀನೇ, ನಿನಗೆ ಶತಕೋಟಿ ಪ್ರಣಾಮಗಳು. ಸಕಲ ಜೀವಿಗಳ ಪಾಲಕ ನೀನೇ, ನಿನಗೆ ಶತಕೋಟಿ ಪ್ರಣಾಮಗಳು. ಅವತಾರನ ಮಾತಿದು ಹೇ ಪ್ರಾಣಾಧಾರ, ನಿನಗೆ ಶತಕೋಟಿ ಪ್ರಣಾಮಗಳು. ನೀನೇ ಆಶ್ರಯವು ಆಧಾರವು, ತನುಮನಗಳ ನಿನಗರ್ಪಿತವು. ಅವತಾರನ ಮಾತಿದು ನಿರಂತರ ಹಾಡುವೆ ನಿನ್ನ ಗುಣಗಾನವನು. ನಿನ್ನ ಆಜ್ಞೆ ಇಲ್ಲದೆ ಇಲ್ಲಿ ಏನೊಂದು ಚಲಿಸಲಾರದು. ಅವತಾರನೇನು ಮಾಡಲಾರ, ನೀನು ಬಯಸಿದಂತೆ ಎಲ್ಲ ಆಗುವುದು. ಕಣಕಣದಲ್ಲಿ ನಿನ್ನದೇ ರೂಪ, ಎಲೆ ಎಲೆಯಲ್ಲಿಯೂ ನಿನ್ನದೇ ನಾಮ. ಅಲ್ಲಿ ಇಲ್ಲಿ ದಿಶೆ ದಿಶೆಯಲ್ಲೂ ಕಾಣುತ್ತಲಿರುವೆ ನೀನಾಗಿ ರಾಮ. ಚಂದನದೊಳು ಸುಗಂಧ ನೀನು, ಗಂಗೆಯಲ್ಲಿನ ನಿರ್ಮಲವು ನೀನು. ಸೂರ್ಯನ ತೇಜವು ನೀನೇ, ಚಂದ್ರನ ಶೀತಲತೆಯೂ ನೀನೇ. ಹೂವಿನ ಸುಂದರತೆಯೂ ನೀನೇ, ಮೊಗ್ಗಿನ ಕೋಮಲತೆಯೂ ನೀನೇ. ಬುದ್ಧಿಯಲ್ಲಿನ ಬುದ್ಧಿಯೂ ನೀನೇ, ಕಲೆಯಲ್ಲಿನ ಕೌಶಲ್ಯತೆಯೂ ನೀನೇ. ಸದ್ಗುರು ಸತ್ಯ ಬೂಠ ನೀನೇ, ದಶಮದಲ್ಲಿನ ದ್ವಾರವು ನಿನ್ನ ದೇಶ. ಅವತಾರ ಹೇಳುವರು ಗುರು ನೀಡಿದರು, ತನ್ನ ನುಡಿ ತನ್ನ ವೇಷ. ಸತ್ಯದ ಪೂಜೆ ನನ್ನ ವಂದನೆ, ಸದ್ವಿಚಾರಣೆ ಮಾಡುವೆನು. ಸತ್ಯವೇ ಗಳಿಸಿ ಸತ್ಯವೇ ಹಂಚುವೆ, ಸತ್ಯವೇ ನನ್ನ ವ್ಯಾಪಾರ. ಸತ್ಯವೇ ನನಗೆ ಸತ್ಯ ತೋರಿಸಿತು, ಸತ್ಯದಿಂದ ಜೋಡಿಸಿದೆ ಜೀವನ ತಂತಿ. ಸತ್ಯವೇ ನೀತಿ, ಸತ್ಯವೇ ರೀತಿ, ಮಾಡುವೆ ಸತ್ಯದ ಪ್ರಚಾರವನ್ನು. ರೋಮ ರೋಮದಲ್ಲಿ ಸತ್ಯ ತುಂಬಿದೆ, ಇದು ಸತ್ಯ, ಇದು ಪ್ರಾಣಾಧಾರ. ಸತ್ಯ ಮಾರ್ಗದಲ್ಲಿ ಸತ್ಯದ ಸಿದ್ಧಿ, ಸತ್ಯದಂಗಡಿಯಲ್ಲಿ ಸತ್ಯದ ವ್ಯಾಪಾರವು. ಸತ್ಯವೇ ಸಾಗರ ಅಲೆಗಳ ನೌಕೆ, ಮತ್ತೆ ಸತ್ಯವೇ ಅಂಬಿಗನು. ಇದು ಸತ್ಯವು, ಇದೊಂದೇ ಸತ್ಯವು, ಎಲ್ಲರಲ್ಲಿರುವನು ನಿರಂಕಾರನು. ಬೂಟಾ ಸಿಂಹರೇ ಈ ಸತ್ಯವ ತೋರಿದರು, ಅಪಾರ ಕೃಪೆ ಮಾಡಿದರು. ಅವತಾರ ಗುರುವಿನ ಚರಣದಲ್ಲಿ ಮತ್ತೆ ಮತ್ತೆ ಎರಗುವೆನು. ಮನ ಬುದ್ಧಿಗಳಿಗೆ ಸಿಗಲಾರದು, ಕೃಪೆಯ ನರಿಯಲು ಬುದ್ಧಿ ಸಾಲದು. ಕೃಪೆ ನೀ ಮಾಡಲು ಸ್ವಾಮಿ, ಆಳನು ಅರಸನಾಗಲು ನೀನೇ. ಕೃಪೆ ನೀ ಮಾಡಲು ಸ್ವಾಮಿ, ಜಗವೆಲ್ಲ ಸೇವೆಯ ಮಾಡುವುದು. ಕೃಪೆ ಮಾಡಲು ನಿರಂಕಾರ ಪ್ರಭು, ಪಾಮರ ಪಂಡಿತನಾಗುವನು. ಕೃಪೆ ಮಾಡಲು ಪೂರ್ಣ ಸದ್ಗುರು, ತೀರ್ಥ ಸನ್ಮಾನ ದೊರೆಯುವುದು. ಕೃಪೆ ಮಾಡಲು ಪೂರ್ಣ ಸದ್ಗುರು, ಜಗಬೋಧಕ ಪದ ದೊರೆಯುವುದು. ಕೃಪೆ ಮಾಡಲು ಪೂರ್ಣ ಸದ್ಗುರು, ಜಗವೇ ಜಯಕಾರ ಮಾಡುವುದು. ಕೃಪೆ ಮಾಡಲು ಪೂರ್ಣ ಸದ್ಗುರು, ಇಚ್ಛಿಸಿದಂತೆ ನಡೆಯುವುದು. ನಾನೇನು ನನ್ನ ಬಲವೆಲ್ಲಿ, ನಿನ್ನಿಂದಲೇ ನನ್ನ ಕೀರ್ತಿ. ಅವತಾರ ಹೇಳಿದರು ಕೇಳಿರಿ ಜನರೇ, ಇದು ಸದ್ಗುರುವಿನ ದಯೆ ಎಂದು. ನಾ ಮಾನವ ಪ್ರತಿ ಮಾನವನಂತೆ, ಬೇರೆ ಏನು ವಿಶೇಷವಿಲ್ಲ. ಸದ್ಗುರು ಕೊಡಲು ಜ್ಞಾನದ ಅಂಜನ, ಆಗಲೇ ಈ ದೃಷ್ಟಿ ಬಂದಿದೆ. ಹೇಳುವುದೆಲ್ಲ ಇವನ ದಯೆಯೇ, ಇದನ್ನೇ ಬರೆದಿದೆ ಲೇಖನಿಯು. ನನ್ನ ಗುರುವಿನ ಕೃಪೆಯಿಂದಲೇ ನಿರಂಕಾರವನ್ನು ಕಾಣುತ್ತಿರುವೆ. ಯಾವಾಗ ನಾ ಶರಣಾದೆನೋ ಈ ನಿರಂಕಾರ ನನ್ನವರಾದರು. ಇದನ್ನೇ ಗಳಿಸಿ ಇದನ್ನೇ ಹಂಚುವೆ, ಇದೇ ನನ್ನ ವ್ಯಾಪಾರ. ನಿರಂಕಾರ ನನ್ನ ಮನದಲ್ಲಿ ಗುರುಕೃಪೆಯಿಂದಲೇ ನೆಲೆಸಿರುವರು. ನಿರಂಕಾರನು ನಿರ್ಗುಣವಾಗಿ ನನ್ನ ಮನದಲ್ಲಿ ನೆಲೆಸಿಹನು. ನಾ ನಡೆಯುತ್ತಿರುವೆ ಅದೇ ಮಾರ್ಗದಿ, ಯಾವುದನ್ನು ಇವರು ತೋರಿಸುವರೋ. ಅವತಾರ ಹೇಳಿದರು ನಾ ಮಾಡುವೆ ಗುರು ಹೇಳಿದ ಕಾರ್ಯವನ್ನು. ನಿರಂಕಾರನ ಗುರುವಿನ ಆಜ್ಞೆ ನನಗೆ ಕಣ್ಣಿನ ಪರದೆ ತೆರೆಯೋಕೆ. ನಿರಂಕಾರನ ಗುರುವಿನ ಆಜ್ಞೆ ನನಗೆ ದಾರಿ ತಪ್ಪಿದವರಿಗೆ ತೋರಿಸೋಕೆ. ನಿರಂಕಾರನ ಗುರುವಿನ ಆಜ್ಞೆ ನನಗೆ ನಿರಂಕಾರ ಪ್ರಭುವನ್ನು ಪ್ರಕಟಿಸಲು. ನಿರಂಕಾರನ ಗುರುವಿನ ಆಜ್ಞೆ ನನಗೆ ಲೋಕವೆಲ್ಲ ಸುಖಮಯ ಮಾಡಲು. ನಿರಂಕಾರ ಗುರುವಿನ ಆಜ್ಞೆ ನನಗೆ ಒಂದೇ ದೇವರ ಪ್ರಚಾರ ಮಾಡಲು. ನಿರಂಕಾರ ಗುರುವಿನ ಆಜ್ಞೆ ನನಗೆ
ಒಬ್ಬರದೇ ವ್ಯಾಪಾರ ಮಾಡಲು. ನಿರಂಕಾರನ ಗುರುವಿನ ಆಜ್ಞೆ ನನಗೆ ಜಗದ ಅಂಧಕಾರ ನಿವಾರಿಸಲು. ನಿರಂಕಾರ ಗುರುವಿನ ಆಜ್ಞೆ ನನಗೆ ಶರಣಾಗತರಿಗೆ ಪಾವನ ಮಾಡಲು. ಲೋಕ ನನಗೆ ಲಕ್ಷಾಂತರ ಹೆದರಿಸಿದರೂ ನನ್ನ ಈ ಕೆಲಸ ಬಿಡಲಾರೆ. ಅವತಾರ ಜೀವ ಇರಲಿ ಬಿಡಲಿ, ಇದರಿಂದ ಮುಖ ಮುರಿಯಲಾರೆ. ಈ ನನ್ನ ಶರೀರ ಬೂದಿಯ ರಾಶಿ, ಹೋಗುವುದಾದರೆ ಹೋಗಲಿ ಬಿಡು. ನನ್ನ ಎಲ್ಲ ಧನ ಸಂಪತ್ತು ಹೋಗುವುದಾದರೆ ಹೋಗಲಿ ಬಿಡು. ಸತ್ಯದ ವೈರಿ ಜಗವೇ ಬೇಕಾದರೆ ಎಷ್ಟೇ ಮಾತುಗಳನ್ನಾಡುತ್ತಿರಲಿ. ಸತ್ಯದ ವೈರಿ ಜಗವೇ ಬೇಕಾದರೆ ಆರೋಪ ಮಾಡುತ್ತಿರಲಿ. ಸತ್ಯದ ವೈರಿ ಜಗವೇ ಬೇಕಾದರೆ ಸತ್ಯ ಹೇಳಲು ಹೆದರುತ್ತಿರಲಿ. ಸತ್ಯದ ವೈರಿ ಜಗವೇ ಬೇಕಾದರೆ ಬಾಯಿ ತುಂಬ ನಿಂದನೆ ಮಾಡುತ್ತಿರಲಿ. ಜಾತಿ ಪಂಥ ಮತ್ತು ರೂಢಿವಾದಿಗಳು ಬೇಕಾದಷ್ಟು ಗಲಾಟೆ ಮಾಡುತ್ತಿರಲಿ. ಮರೆತು ಪ್ರಭುವನ್ನು ಕುರುಡ ಜಗತ್ತು ಅಳುತ್ತಿರಲಿ, ಶೋಕಿಸುತ್ತಿರಲಿ. ವೈರಿಯೇ ಆದರೂ ಜಗವೆಲ್ಲ ಈ ಮಾರ್ಗ ಎಂದು ಬಿಡುವುದಿಲ್ಲ. ಅವತಾರ ಹೇಳುವರು ಸದ್ಗುರು ವ್ಯಾಖ್ಯವ ಯಾರು ಮುರಿಯಲಾರರೆಂದು. ಸತ್ಯ ಮಾರ್ಗದಲ್ಲಿ ನಡೆಯುವವನನ್ನು ಹಿಂಸಿಸುವುದು ಈ ಜಗವೆಲ್ಲ. ಸಂತರು ಜನರು ಪ್ರತಿ ಕಷ್ಟವ ಸಹಿಸಿ ಶಾಂತಚಿತ್ತರಾಗಿ ಉಳಿದರು. ಸಂತ ಜನರಿಗೆ ಮನಮುಖರೆಲ್ಲ ಹುಚ್ಚರೆಂದು ಹೇಳುವರು. ತಮ್ಮ ಸ್ವಾರ್ಥಕ್ಕಾಗಿಯೇ ಇವರು ಸಂತರನ್ನು ವಿರೋಧಿಸುವರು. ದಾರಿ ತಪ್ಪಿದ ಮಾರ್ಗಹೀನರು ಗುರು ಕಡೆ ಮಾರ್ಗ ಇಲ್ಲವೆನ್ನುವರು. ಜಗದ ನಿಂದನೆ ಲೆಕ್ಕ ಮಾಡದೆ ಸಾಧುಗಳೆಲ್ಲವ ಸಹಿಸಿದರು. ಧರ್ಮದ ಹೆಸರಲ್ಲಿ ಮೂಢಾಧಿಕಾರಿಗಳು ಎಂದೆಂದೂ ಕಷ್ಟವನ್ನೇ ನೀಡಿದರು. ಅಲ್ಪ ಪಂಡಿತರು ಅಂಧ ಆಕಾರಿಗಳು ದೋಷಗಳನ್ನೇ ತೋರಿಸುವರು. ಜೀವಿಸುವಾಗ ಸತ್ಕರಿಸಲಿಲ್ಲ, ಮಡಿದಾಗ ದೀಪ ಹಚ್ಚುವರು. ಅವತಾರ ಹೇಳುವರು ಇಂದು ಮೂರ್ಖರು ತನ್ನ ಹಠವನ್ನೇ ಮಾಡುವರು. ಪಥ್ಯ ಅನುಸರಿಸದೆ ಔಷಧ ಎಂದು ಗುಣಕಾರಿ ಆಗಲಾರದು. ಕೈಯಿಂದ ಕೆಲಸ ಮಾಡುವ ತನಕ ಯಾವುದೇ ಕೆಲಸ ಪೂರ್ಣ ಆಗದು. ಯಾರ ಮನದಲ್ಲಿ ಸತ್ಕಾರವಿಲ್ಲ ಸಂತ ಚರಣ ಧೂಳು ಎಂದೂ ಸಿಗುವುದಿಲ್ಲ. ಜ್ಞಾನ ಮನದಿ ಎಂದು ನಿಲ್ಲದು, ಯಾರು ಗುರುವಿನಲ್ಲಿ ವಿಶ್ವಾಸ ಇಡಲಾರನು. ಗುರುವಿಲ್ಲದೆ ಜ್ಞಾನವಾಗದು, ಜ್ಞಾನವಿಲ್ಲದೆ ಮನಸ್ಥಿರವಾಗದು. ಅವತಾರ ಯಾರು ಈ 5 ಪ್ರಣವ ಒಪ್ಪುವುದಿಲ್ಲವೋ ಶಬ್ದಬೋಧ ಆಗದು. ಸರ್ವೋತ್ತಮವಾದ ದಾನವು ನಿನಗೆ ಸುಂದರ ಶರೀರ ನೀಡಿದನು. ತಿಳಿಯೋ ಇದೆಲ್ಲ ಈಶನ ಕೊಡುಗೆ, ಎಲ್ಲ ವಸ್ತು ಪರಕೀಯರದು. ಮನ ಬಂದಂತೆ ನಡೆಯುತ್ತಾ ನೀನು ಪುನಃ ಪುನಃ ಕಷ್ಟವ ಪಡುವೆ. ಜಗವೆಲ್ಲ ತನ್ನದೆಂದು ತಿಳಿಯುತ್ತಾ ಮಿಥ್ಯ ಅಹಂಕಾರವ ಮಾಡುವೆ. ಸುಂದರ ಮಹಲು, ಕುಟುಂಬ, ಪರಿವಾರ ಇವೆಲ್ಲ ನಿನ್ನಯ ಮಾಯೆಗಳು. ಕಾಣುವುದೆಲ್ಲ ಕಣ್ಣಿಗೆ ಮಿಥ್ಯ, ನಡೆಯುವ ತಿರುಗುವ ಛಾಯೆಗಳು. ಈ ಜಗದೊಳಗಿರುವ ವಸ್ತುವೆಲ್ಲವೂ ಪ್ರಭು ಪರಮಾತ್ಮರದ್ದಾಗಿರಹದು. ಅಹಂಕಾರದ ರೋಗ ತಗಲದು ಎಂದು ಸುಖವನ್ನು ನೀ ಪಡುವೆ. ಯಾರ ವಸ್ತುವು ಅವನದೆಂದು ತಿಳಿ, ತಂಟೆ ತಕರಾರು ಬಾರದು. ಅವತಾರ ಹೇಳಿದರು ಮೊದಲ ಪ್ರಣವಿದು, ತನುಬನ ಧನ ನಿರಂಕಾರನದು. ಒಂದೇ ಜ್ಯೋತಿಯ ಎಲ್ಲರೊಳಗಿದೆ, ನರ ಅಥವಾ ನಾರಿಯಾಗಿರಲಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಹರಿಜನ ಒಬ್ಬರ ರಚನೆಯ ಸಾರವಿದು. ಒಂದೇ ಜ್ಯೋತಿಯು ಎಲ್ಲರೊಳಗಿದೆ, ಎಲ್ಲ ಶರೀರವು ಒಂದೇ ಆಗಿದೆ. ಜಾತಿ ಪಂಥದ ಜಗಳ ಏತಕ್ಕೆ, ವ್ಯರ್ಥದ ಲೋಕಾಚಾರವಿದು. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಒಬ್ಬ ಈಶನ ಸಂತಾನವಿದು. ಮಾನವನೆಂದು ಪ್ರೀತಿಯ ಮಾಡು, ಹೇಗೆ ಇರಲಿ ಆ ಮಾನವನು. ನರನೆಯಾಗಲಿ ನಾರಿಯಾಗಲಿ ಎಲ್ಲರಲ್ಲಿದೆ ಇದೇ ಒಂದೇ ಆತ್ಮವು. ಗಂಗೆಯ ಸೇರಲು ಯಾವುದೇ ನದಿಯು ಪವಿತ್ರ ಗಂಗೆಯೇ ಎನಿಸುವುದು. ಎಲ್ಲ ಪ್ರಾಣಿಗಳು ಒಂದರಿಂದಲೇ ಒಂದೇ ರೀತಿ ಸನ್ಮಾನವಿಡು. ಅವತಾರ ಹೇಳುವರು ಎರಡನೆಯ ಪ್ರಣವಿದು, ಜಾತಿ ವರ್ಣಗಳ ಅಭಿಮಾನ ಬಿಡು. ಭಿನ್ನ ಭಿನ್ನದ ಕಾಲವು ಜಗದಿ ಸಮಯ ಸಮಯದಲ್ಲಿ ಬದಲಾಗುವುದು. ಬೇರೆ ಬೇರೆ ಉಡುಗೆ ಎಲ್ಲರ ಭಿನ್ನ ಭಿನ್ನ ಊಟ ತಿಂಡಿ ಇದೆ. ಅದು ಇದು ತಿನ್ನೆಂದು ಹೇಳಿಲ್ಲ, ದೇವನು ಮಾಡಿಲ್ಲ ನಿರ್ಬಂಧನೆಯನು. ಊಟ ನೀರುಗಳು ದೇಹಕ್ಕಾಗಿಯೇ, ಆತ್ಮವು ಅನ್ನವ ಸೇವಿಸದು. ಎಂದಾದರೂ ಕುಳಿತು ಶಾಂತ ಮನದಿ ಮಾನವ ಸ್ವಲ್ಪ ವಿಚಾರಿಸು ನೀ. ದೇಹದ ರಕ್ಷಣೆಗೆ ಉಡುಗೆ ತೊಡುಗೆ ಏನು ಪಂಚ ಸಲವಾರುಗಳು. ಮನ ಬಂದಂತೆ ನೀನು ಯಾವುದೇ ತಿಂಡಿಯ ತಿನ್ನು, ಉಡುಗೆ ಉಡು. ಪರರುಪದೇಶಕನಾಗುತ್ತಾ ಜಗದಿ ತಂಟೆಯ ಬೆಳೆಸುತ್ತಲಿರಬೇಡ. ಅವತಾರ ಹೇಳುವರು ಪ್ರಭು ದೊರೆಯುವರು ಅಭಿಮಾನವ ಬಿಡುವುದರಿಂದ. ಮೂರನೇ ಪ್ರಣವಿದು, ದೋಷಣೆ ಬೇಡ ತಿಂಡಿ ತೀರ್ಥ ಉಡುಗೆಗಳಲ್ಲಿ. ಮನೆ ಮಠ ಪರಿವಾರವ ಬಿಟ್ಟು ನೀ ಎಂದಿಗೂ ಕಾಡಿಗೆ ಹೋಗದಿರು. ಸದಾ ಗೃಹಸ್ಥನಾಗಿಯೇ ಇರು.
ನೀ ವೇಷಭೂಷಣ ಹಾಕದಿರು, ಸಾಧುವಾಗಿ ನೀ ಭಿಕ್ಷೆ ಬೇಡದಿರು, ನಿಜವಿದು ಸರಿ ವ್ಯವಹಾರವಲ್ಲ. ಕಾಯಕ ಮಾಡು, ಸೇವೆಯ ಮಾಡು, ಭೂಮಿಗೆ ಭಾರ ಆಗದಿರು. ಸದಾಕಾಲ ಪ್ರಭು ಇಚ್ಛೆಯಲ್ಲಿ ಇರು, ಭ್ರಮೆಯಲ್ಲಿ ಜನ್ಮ ಕಳೆಯದಿರು. ಅವತಾರ ಹೇಳುವರು 4ನೇ ಪ್ರಣವು, ಗೃಹಸ್ಥ ಬಿಟ್ಟು ವನಕ್ಕೆ ಹೋಗದಿರು. ಅಕ್ಕ ಸಾಲಿಗನ ಅಂಗಡಿಯಲ್ಲಿ ಕುಳಿತು ಆಭರಣ ಮಾಡಲಾಗದು. ಶಿಷ್ಯ ಎಷ್ಟೇ ಯೋಗ್ಯನಾದರೂ ಶಿಕ್ಷಕನೆಂದು ಹೇಳಲಾರೆವು. ಯಾರು ತಾನೇ ಸ್ವಯಂ ಶಿಷ್ಯನೋ ಹೇಗೆ ಕಲಿಸುವನು ವಿದ್ಯೆಯನು? ಪೂರ್ಣ ವಿದ್ಯೆಯ ಕಲಿತ ಮೇಲೆ ಬೇರೆಯವರಿಗೆ ಕಲಿಸುವನು. ಬ್ರಹ್ಮಜ್ಞಾನ ಇದು ತೋರಿಸುತ್ತಿರುವೆ, ಇದರಿಂದ ಧ್ಯಾನ ಮರೆಯದಿರು. ಅವತಾರ ಹೇಳುವರು ಪಂಚಪ್ರಣವಿದು, ಗುರುವಾಜ್ಞೆ ಇಲ್ಲದೆ ಹೇಳದಿರು. ನೀಲಾಕಾಶದಿ ನೋಡು ಮಾನವ, ಸೂರ್ಯ ಚಂದ್ರ ನಕ್ಷತ್ರವಿದೆ. ಮಿಂಚು ಹೊಳಪು ಶಾಶ್ವತವಲ್ಲ, ಎಲ್ಲವೂ ನಾಶವಾಗಲಿದೆ. ಕೆಳಗೆ ನೋಡು ಭೂಮಿ ಜಲ ಅಗ್ನಿ, 3ರ ದೊಡ್ಡ ವಿಸ್ತಾರವಿದೆ. ಒಂದು ದಿನ ಇವು ಇರಲಾರವು, ನಶ್ವರವಿ ಸಂಸಾರವಿದೆ. ವಾಯು ಜೀವ ಆಕಾಶ ಮಧ್ಯದಿ, ಸೂಕ್ಷ್ಮ ರೂಪ ಈ 3ರದು. ಈ 3 ಕೂಡ ನಾಶವಾಗುವವು, ಜೋಡಿಸಿರುವ ಈ 3ರನು. 9 ವಸ್ತುವಿದು ದೃಶ್ಯಮಾನವು, ಈ ಜಗದೊಡೆಯನ ಮಾಯೆ ಇದು. 10ನೆಯ ಬ್ರಹ್ಮ ಇವುಗಳಿಗಿಂತ ಬೇರೆಯಾಗಿ, ಇವುಗಳ ಸ್ವಾಮಿ ನೆಲೆಸಿರುವ. ಇವೆಲ್ಲವೂ ನಾಶವಾಗಿ ಹೋಗುವುದು, ಶೇಷ ಉಳಿಯುವನು ಅಪರಂಪಾರ್. ಅವತಾರ ಹೇಳುವರು ಸರ್ವವು ಇದುವೇ, ಇದನ್ನೇ ಹೇಳುವರು ನಿರಂಕಾರ. ಮಹಾಕಾಶ ಆಕಾಶದ ಮಧ್ಯೆ ವ್ಯಾಪಕವಾಗಿರುವ ಈ ದಾತಾರ, ಸಮಯದ ಸ್ವಾಮಿ ನಾಮಕರಣ ಮಾಡಿರುವ ಇವರ ಹೆಸರು ನಿರಂಕಾರ. ದೃಷ್ಟಿಗೋಚರ ಈ ಜಗದೊಳಗೆ ಇವರೇ ಎಲ್ಲ ಕಡೆಗೂ ವ್ಯಾಪಕರು. ದೀನ ದುಃಖಿ ಭಕ್ತರ ರಕ್ಷಕ, ಸೃಷ್ಟಿಯ ಸೃಜನಹಾರ ಇವರು. ಇವರೇ ಡೋಣಿ, ಇವರೇ ಹುಟ್ಟು, ಇವರೇ ಅಂಬಿಗರಾಗುವರು. ವೇದ ಗ್ರಂಥಗಳ ವಶದಿವನಾಗುವನು, ಅನಂತನೀತ ವಿಶಾಲನು. ಜಪ ತಪಗಳ ವಶದಲ್ಲಿ ಬಾರನು, ಕರ್ಮ ಕಾಂಡದಿ ಸಿಲುಕಲಾರನು. ಅವತಾರ ಹೇಳುವರು ಸದ್ಗುರು ದೊರೆತರೆ ಈತನ ದರ್ಶನವಾಗುವುದು. ಕೇವಲ ಇವರೊಬ್ಬರೇ ನಿರಂಕಾರ, ಇವರಿಗೆ ಯಾವುದೇ ಆಕಾರವಿಲ್ಲ. ಇವನಿಗೆ ಎಲ್ಲಿಯೂ ಆದಿಯೂ ಇಲ್ಲ, ಇವನಿಗೆ ಎಲ್ಲಿಯೂ ಅಂತ್ಯವೂ ಇಲ್ಲ. ಲಕ್ಷ ವೇದ ಗ್ರಂಥಗಳೊಂದಾದರೂ ಹಾಡಲಾರವು ಇವನ ಗುಣಗಾನವನು. ಲಕ್ಷ ತಪೀಶ್ವರರು ಸೇರಿ ಇವರ ಜ್ಞಾನವನ್ನು ಪಡೆಯಲಾರರು. ತನ್ನ ಚತುರತೆ ತ್ಯಜಿಸುತ್ತಾ ಯಾರು ಗುರುವಿನ ಚರಣದಿ ಹೋಗುವನು? ಅವತಾರ ಹೇಳುವರು ಗುರುವಿನ ಕೃಪೆಯಿಂದಲೇ ಅರಿವಿನಲ್ಲಿ ಬರುವನು. ನಿರಂಕಾರ ಪ್ರಭು ಎಲ್ಲರಿಗೂ ಒಂದೇ, ಇದಕ್ಕೆಂದು ಆಕಾರವಿಲ್ಲ. ತಪಸ್ವಿಗಳಿಂದ ಕಾಣಲಾಗಲಿಲ್ಲ, ಯೋಗಿ ಸ್ವಾದ ಪಡೆಯಲಾಗಲಿಲ್ಲ. ಕಣ ಕಣದಲ್ಲಿ ವ್ಯಾಪಕನಿವನು, ಕಾಣಲು ದೃಷ್ಟಿ ಸಾಲುವುದಿಲ್ಲ. ಪ್ರತ್ಯಕ್ಷನಾಗಿ ಕಾಣಲಾರನು, ಗುರು ಅನುಗ್ರಹವಿರದಿರಲು. ಒಂದೇ ದೇವರ ಸೃಷ್ಟಿಯು ಹೂ ಗಿಡ ಬಳ್ಳಿ ವನದಲ್ಲಿ. ಇದುವೇ ದೇವನ ಜಲನೆಲ ನೆಲೆತಿರೆ ನಗರ ನಗರ ಮತ್ತು ಕೇರಿಯಲ್ಲಿ. ನಿರಂಕಾರನೇ ವ್ಯಾಪಕನಿರುವನು, ಮರಳುಗಾಡಿನಲ್ಲಿ ಕಾಡಿನಲ್ಲಿ. ಶೀತಲ ಚಂದ್ರನ ಬೆಳದಿಂಗಳಾಗಿ, ಮಂಗಳ ಕಾರ್ಯದ ಮಂಗಳವಾಗಿ. ಸಾವಿರ ಯತ್ನ ಮಾಡಿದರೂ ಆದರೂ ಇವನು ವಶನಾಗನು. ಅವತಾರ ಹೇಳುವರು ಸದ್ಗುರು ಸ್ವತಃ ತಾನೇ ಪರದೆಯ ತೆಗೆಯುವ ತನಕ.